ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ AITC ಜಿಲ್ಲೆ ಶಿವಮೊಗ್ಗ ಭದ್ರಾವತಿ ತಾಲೂಕು ಹಾಗೂ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈ ಒಂದು ಹೋರಾಟನ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ನಮ್ಮ ಒಂದು ಹಲವಾರು ಬೇಡಿಕೆಗಳು, ಯಾಕೆಂದರೆ ಎಷ್ಟು ನಾವು ಹೋರಾಟ ಮಾಡಿದ್ರು ಅವ್ರು ಇನ್ನೂ ನಮ್ಮನ್ನು ತುಳಿತಾ ಇದೆ ಹೊರತು ಸರ್ಕಾರ ಯಾವ ಒಂದು ಪರಿಹಾರನೂ ಕೊಡಲಿಲ್ಲ. ಅದಕ್ಕೆ ನಮ್ಮದೇ ಆದ ಒಂದು ಬೇಡಿಕೆಗಳು, ಎಷ್ಟು ಈ ಸಾವು ನೋವುಗಳಾಗಿದ್ದಾವೆ, ಎಷ್ಟು ಆರೋಗ್ಯ ಕಳ್ಕೊಂಡಿರೋರು ಇದ್ದಾರೆ, ಅದೆಲ್ಲದೂ ಸಹ ಗಮನಕ್ಕೆ ಬರದಲ್ಲೇ ಸರ್ಕಾರ ಇವತ್ತು ಸಹ ಒಂದು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಅದಕ್ಕೆ ಈಗ ನಾನು ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ 2011ರಲ್ಲಿ ನಿವೃತ್ತಿ ಆದಂಥವರಿಗೆಲ್ಲ ಗ್ರಾಚ್ಯುಟಿ ಕೊಡಬೇಕು ಅಂತ, ಮತ್ತು BLO ಜವಾಬ್ದಾರಿ ವಿರೋಧಿಸಿ ಅಂಗನವಾಡಿ ಉದ್ಯೋಗಿಗಳದ್ದು ಬೇಡಿಕೆ ನಾವು ಇಟ್ವಿ, ಹೋರಾಟ ಮಾಡಿದ್ವಿ. ಆದರೆ ಅದನ್ನು ಯಾವುದೂ ಸಹ ಅವರು ಇದುವರೆಗೂ ಸಹ ಗಣನೆ ತಗೊಂಡು ಆ ಒಂದು ಬೇಡಿಕೆಗಳನ್ನು ಈಡೇರಿಸಲಿಲ್ಲ. ಇದು ಭಾರಿ ಅನ್ಯಾಯ. ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಲೂ ಸಹ ಕೇಳ್ತೀನಿ. ಆಮೇಲೆ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿ ಚುನಾವಣಾ ಪ್ರಣಾಳಿಕೆಯ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಎಲ್ಲರೂ ಒಂದು ಏನೋ 15,000 ಸಿಗುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬಹುಮತದಿಂದ ಕೇಂದ್ರ ಸರ್ಕಾರನ ಆಯ್ಕೆ ಮಾಡಿತು, ಕಾಂಗ್ರೆಸ್ ಸರ್ಕಾರನ. ಆದರೆ ಸರ್ಕಾರ ಬಂದ ಮೇಲೆ ಈ ಒಂದು 15,000 ರೂಪಾಯಿ ಮರ್ತೇ ಹೋತು. ಈ ಒಂದು ಪೈಸನೂ ಸಹ ಜಾಸ್ತಿ ಮಾಡಿದ್ರೆ, ಯಾವಾಗ ಒಂದ್ಸತಿ ಹೋರಾಟ ಮಾಡಿದ್ರೆ ಒಂದು 500 ರೂಪಾಯಿ 400 ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ತಾರೆ. ಇದು ಬಹಳ ದೊಡ್ಡ ಅನ್ಯಾಯ. ನಮ್ಮ ಒಂದು ಏನು ನೀವು ಹೇಳಿದ್ರಿ, ಏನು ಪ್ರಣಾಳಿಕೆ ಒಳಗೆ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, ಅದರಂತೆ ನೀವು 15,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ 10,000 ರೂಪಾಯಿ ಕೊಡಬೇಕು ಅಂತ ನಾನು ಈ ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀನಿ. ಜೊತೆಗೆ ಈ 11ರಿಂದ ನಿವೃತ್ತರಾಗಿರುವಂಥ ವಯೋವೃದ್ಧ ಕಾರ್ಯಕರ್ತೆಯರು ಸಹಾಯಕರಿಗೆ ಗ್ರಾಚ್ಯುಟಿ ಜಾರಿಗೊಳಿಸ್ರಿ. ಈ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ರಿ ಅವರಿಗೆ, ಏನು 5 ವರ್ಷದಿಂದ ಮೇಲ್ಪಟ್ಟು ಕೆಲಸ ಮಾಡಿರೋರಿಗೆ ಅಂತೇಳಿ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟು ಅದರದ್ದೇ ಆದ ಬಜೆಟ್ ತೆಗೆದಿಕ್ಕಿದ್ರು ಸಹ ಎಷ್ಟೋ ಜನ ಸತ್ತೋದ್ರು, ಆ ಹಣ ಮಾತ್ರ ಕೈಗೆ ಸಿಗಲಿಲ್ಲ. ಎಷ್ಟೋ ಜನ ಸತ್ತೋದ್ರು. ಏನ್ರಿ ಇಷ್ಟ ಅನ್ಯಾಯ ಆದರೆ? ಆಮೇಲೆ ಇತ್ತೀಚೆಗೆ ಕೊಟ್ಟರು 23ರಿಂದ ಈ ಕಡೆ 11ರಿಂದ ರಿಟೈರ್ಡ್ ಆದವರಿಗೆ ಹಣ ಸಿಗಲಿಲ್ಲ. ದಯಮಾಡಿ ಇದು ಈ ಅನ್ಯಾಯ ಆಗೋದು ಬೇಡ. ಜೊತೆಗೆ ಈಗ ವಯಸ್ಸಾಗಿ ಆಸ್ಪತ್ರೆಗೆ ದುಡ್ಡು ಇಲ್ದಂಗಿರುವಂಥದ್ದು, ಜೀವನ ನಿರ್ವಹಣೆ ಮಾಡೋಕ್ಕೆ ಹಣ ಇಲ್ಲದೆ ಇರುವಂಥ ಸಹಾಯಕಿ ಕಾರ್ಯಕರ್ತೆಯರಿಗೆ ಒಂದು ಜೀವನೋಪಾಯಕ್ಕಾದರೂ ಸಹ ಈ ಹಣನ ಕೊಟ್ಟು ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಆಮೇಲೆ ಈ ಅಂಗನವಾಡಿ BLO ಜವಾಬ್ದಾರಿ ಹೊರಿಸ್ತಾ ಇರೋದನ್ನು ಆದಷ್ಟು ಕಡಿಮೆ ಮಾಡಿರಿ. ಯಾಕೆಂದರೆ ನಿಮಗೆ ಗೊತ್ತಿದೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಷ್ಟು ಜವಾಬ್ದಾರಿ ವಹಿಸಿದಿರಿ ಅಂತೇಳಿ. ಆ ಜವಾಬ್ದಾರಿ ಏನಿದೆ ಕಡಿಮೆ ಮಾಡಿರಿ. ಎಲ್ಲಿ ತನಕ ಹೊರಗೆ ಸಾಧ್ಯ, ಯಾವ್ಯಾವ ಕಚೇರಿಗಳ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಅಂಗನವಾಡಿ ಕಾರ್ಯಕರ್ತೆಯರು, ಇದೆಲ್ಲ ಕಡಿಮೆ ಮಾಡಬೇಕು. ಬಹಳ ಇದಾಗಿದೆ ಮಕ್ಕಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ತುಂಬ ಬೇಕಾದಷ್ಟು ಇದು ಮಾಡ್ತಿದ್ದಾರೆ. ಆಮೇಲೆ SIR ಸಮೀಕ್ಷೆ ನೋಡ್ರಿ, ಎಷ್ಟು ಅಂತ ಅಂದರೆ ಅದೇನು ಸರ್ವೆ ಮಾಡ್ತಾರೋ ಏನೋ ಮಾಡಿದ ಮೇಲೆ ಅವ್ರಿಗೆ ಕರೆಕ್ಟಾಗಿ ಮಾಡೋವಂಥವ್ರಿಗೆ ಗೌರವಧನ ಕೊಡಬೇಕು. ಗೌರವಧನ ಕೊಡುವಂಥದ್ದು ಯಾವಾಗಲೂ ಇಲ್ಲ ಬಿಡ್ರಿ. ಬರೀ ಪುಕ್ಷಟೆ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟೈತೋ ಅಷ್ಟು ಪುಕ್ಷಟೆ ಕೆಲಸ ಮಾಡಿಸ್ಕೊಂತಾರೆ. ಆ ಪುಕ್ಷಟೆ ಕೆಲಸ ಮಾಡ್ಕೊಂಡು ಮಾಡೋದಲ್ಲದೆ ಅಷ್ಟಿರಲಿ, ಈ ಕೆಲವರು ವಯಸ್ಸಾದವರು ಇದ್ದಾರೆ, 50 ವರ್ಷ ಮೇಲ್ಪಟ್ಟವರಿಗೆ BP ಶುಗರು ಎಲ್ಲ ಇದೆ, ಹಾರ್ಟ್ ಪೇಷಂಟ್ಗಳಿದ್ದಾರೆ. ಎಷ್ಟು ಜನ ಸತ್ರು ಕಣ್ರಿ. ಆ ಸತ್ರು ಬಂದು ಶೋಕಾಚರಣೆ ಮಾಡಿ ಅವ್ರಿಗೊಂದು ಹೂವು ಹಾಕಿ ಹೊರಟೋತಾರೆ ಹೊರತು ಅವ್ರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ಅವ್ರ ಮನೆತನದ ಬಗ್ಗೆ, ಆ ಒಂದು ವ್ಯಕ್ತಿ ಸತ್ತರೆ ಆ ಮನೆತನಕ್ಕೆ ಎಷ್ಟು ಅನ್ಯಾಯ ಆಗುತ್ತೆ ಅನ್ನೋದನ್ನ ಸರ್ಕಾರ ಗಮನ ಹರಿಸಲ್ಲ. ಇದು ಅಂಗನವಾಡಿಯವರಿಗೆ ಮಾತ್ರ ಆಗ್ತಾ ಇರೋ ಅನ್ಯಾಯ. ಅಂಗನವಾಡಿ ಸಹಾಯಕಿಯರಿಗೆ ಎಷ್ಟು ಅಂಗನವಾಡಿ ಸಹಾಯಕಿಯರು ಏನಂದರೆ ಈ ಸರ್ಕಾರದ ಸಗಣಿ ಬಾಚರಾಗ್ಬಿಟ್ಟಿದ್ದೀವಿ ನಾವು. ಈ ಸಗಣಿ ಬಾಚ ಕೆಲಸನ ಬಿಡಿಸ್ರಿ. ಅವ್ರಿಗೊಂದು ಜೀವನ ಅನ್ನೋದಿದೆ, ಅವ್ರಿಗೆ ಮಕ್ಕಳಿದೆ, ಮನೆ ಇದೆ, ಅವ್ರ ಮಕ್ಕಳನ್ನ ಒಂದು ಓದಿಸ್ಬೇಕು ಅಂದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಎಷ್ಟು ಕಷ್ಟಪಡ್ತಿದ್ದಾಳೆ. ಇದನ್ನೆಲ್ಲ ನಿಲ್ಲಿಸ್ಬೇಕು. ಇದನ್ನೆಲ್ಲ ನಿಲ್ಲಿಸಿ ಇಲ್ಲ SIR ಮಾಡ್ತೀರಾ, ಅದು ಕರೆಕ್ಟಾಗಿ ಬೆಳಗಿಂದ ಸಂಜೆ ತನಕ ಏನು ಅಲ್ಲಿ ಸಿಗ್ತಾ ಇರಲ್ಲ, ಅವ್ರಿಗೆ ಏನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಅವಕಾಶ ಸಿಗ್ತಿರಲ್ಲ. ನೀವು ಮೇಲಿಂದ ಮೇಲೆ ಇಷ್ಟು ದಿವಸದಲ್ಲಿ ಇಷ್ಟೇ ಆಗ್ಬಿಡ್ಬೇಕು, ಹಂಗಾಗಬೇಕು ಅಂತೇಳಿ ಅವ್ರ ಆರೋಗ್ಯನೇ ಹಾಳು ಮಾಡಿ ಎಷ್ಟೋ ಚಿಕ್ಕ ವಯಸ್ಸಿನವರು ಆಸ್ಪತ್ರೆಗೆ ಸೇರಿದ್ದಾರೆ. ಇದೆಲ್ಲ ನೋಡಿ, ಅವ್ರ ಆರೋಗ್ಯ ಸಮಸ್ಯೆ ನೋಡಿಕೊಂಡು ಇಂಥ SIR ಸಮೀಕ್ಷೆ ಮಾಡುವಂಥ ವ್ಯವಸ್ಥೆ ಮಾಡಿರಿ. ಜೊತೆಗೆ ಅವರು ಕೆಲಸ ಮಾಡಿರೋರಿಗೆ ಅವ್ರು ಕೆಲಸ ಮಾಡಿದ ಕೂಲಿ ಕೊಡ್ರಿ. ಕೆಲಸ ಮಾಡಿಸ್ಕೊಂತೀರಿ, ಕೂಲಿ ಕೊಡೋಷ್ಟು ನಿಮಗೆ ಒಂದು ಇದಿಲ್ಲ ಅಂದರೆ ನೀವು ಯಾರಂಗಾರೆ? ಈ ಅಂಗನವಾಡಿ ವರ್ಕರ್ ಯಾರು? ನೀವು ಏನಾಗಿದೆ ಅಂದರೆ ಉಳಿದ ಹಾಳಾಗ್ಬಿಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು. ಇದಾಗಬಾರ್ದು. ಈ ಶೋಷಣೆ ನಿಲ್ಲಿಸಬೇಕು ಅಂತಾನು ಸಹ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ನಾವು ಮಾಡ್ತಾ ಇರೋದು ಇದೇ ಉದ್ದೇಶಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದೇ ಉದ್ದೇಶಕ್ಕೆ ಕಾಲಾನುಕಾಲದಿಂದನೂ ಸಹ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ, ನಮ್ಮ ಬಗ್ಗೆ ಅನುಕಂಪನೇ ಇಲ್ಲ. ಹಾಗಾಗಿ ನಾವು ಇದನ್ನ ಮನವಿನ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಅವ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಲುಪುವಂಥ ವ್ಯವಸ್ಥೆ, ಸರ್ಕಾರದ ಗಮನ ಹರಿಸುವಂಥ ಒಂದು ವ್ಯವಸ್ಥೆ. ಹಲವಾರು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆ ಸರ್ವೆ ಇರ್ಬೋದು, ಗೃಹಲಕ್ಷ್ಮಿ ನೋಡಿ, ಅವ್ರ ಸರ್ಕಾರ ಏನು ಮಾಡ್ತಾರೆ, ಗೃಹಲಕ್ಷ್ಮಿ ಒಂದು ಯಾರಿಗಾರ ಸಾಲ ಕೊಡಲಿ, ಆ ಸಾಲ ವಸೂಲು ಮಾಡೋಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಕಳಿಸ್ತಾರೆ. ಗೃಹಲಕ್ಷ್ಮಿ ಯೋಜನೆಗೆ ಅವರಿಗೆ ಇವ್ರು ಹೋಗ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡಬೇಕು, ಅದೆಲ್ಲ ಅವ್ರ ರೆಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಬೇಕು ಅಂತ ಬಿಟ್ಟು ಅದು ಹಚ್ತಾರೆ. ಅಂಗನವಾಡಿ ಏನಾಗಬೇಕು? ಇವತ್ತು ಅಂಗನವಾಡಿ ಮಕ್ಕಳಿಲ್ಲ ಅಂತ ಬೇರೆ ಕಂಪ್ಲೇಂಟ್ ಮಾಡ್ತಾರೆ. ಹೆಂಗೆ ಕಳಿಸ್ತಾರೆ ಮಕ್ಕಳನ್ನ? ಬರೀ ಉಪ್ಪಿಟ್ಟು ಅನ್ನ ತಿನ್ನ ಕಳಿಸ್ತಾರ ಅಂಗನವಾಡಿಗೆ? ಮಕ್ಕಳನ್ನ 4 ಅಕ್ಷರ ಕಲೀಲಿ ಅಂತ ಕಳಿಸ್ತಾರೆ. ಆದರೆ ಆಗ್ತಾ ಇರೋದೇನು? ಈಗ ಹಲವಾರು ಕೆಲಸಗಳನ್ನು ಹಚ್ಚಿದ್ರೆ ಅಂಗನವಾಡಿ ಅನ್ನೋದಕ್ಕೆ ಹೆಸರೇನೈತೆ? ಅಂಗನವಾಡಿ ಅನ್ನೋದಕ್ಕೆ ಒಂದು ಹೆಸರಿಗೆ ಅರ್ಥ ಏನಿದೆ?
ಇವೆಲ್ಲ ನಿಲ್ಲಿಸಬೇಕು. ಏನು ಅಂಗನವಾಡಿ ಅಂತ ಇತ್ತು, ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಸೇವಾ ಬೆಳವಣಿಗೆಗೆ ಮಾತ್ರ ಗಮನ ಹರಿಸಬೇಕು. ಹಲವಾರು ಕೆಲಸಗಳನ್ನೆಲ್ಲ ಹಚ್ಚಿ ಆರೋಗ್ಯ ಹಾಳು ಮಾಡಿದ್ದಾರೆ. BP ಬಂದಿದೆ, ಶುಗರ್ ಬಂದಿದೆ, ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಆಮೇಲೆ ನನ್ನ ಹೆಸರು ಸುಶೀಲಾಬಾಯಿ ಅಂತ ಹೇಳಿ, ನಾನು ರಾಜ್ಯ ಅಂಗನವಾಡಿ ಉಪಾಧ್ಯಕ್ಷೆ ಹಾಗೂ ಮಾಜಿ ಜಿಲ್ಲಾಧ್ಯಕ್ಷೆ, ಮಾಜಿ ತಾಲೂಕು ಅಧ್ಯಕ್ಷೆ. ಹಾಗಾಗಿ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಯೂನಿಯನ್ನಲ್ಲಿ 30-35 ವರ್ಷದಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. 2,000 ಚಿಲ್ಲರೆ ಅಂಗನವಾಡಿ ಕಾರ್ಯಕರ್ತೆಯರು, ಒಟ್ಟು ಟೋಟಲಿ ಅವರ ಹೆಲ್ಪರು ವರ್ಕರು ಎಲ್ಲ ಸೇರಿ 4,000 ಚಿಲ್ಲರೆ ಇದ್ದೀವಿ. ಇಷ್ಟು ಜನಕ್ಕೆ ಒಂದು ಜೀವನ ಅನ್ನೋದು ಕೊಡಲಿ ಸರ್ಕಾರ ಅಂತ ನಾನು ಇವತ್ತು ಅದ್ರ ಬಗ್ಗೆ ಕೆಲವು ಕ್ಲಾಸ್ ಕೇಂದ್ರ ಬಂದ್ ಮಾಡಂಗಿಲ್ಲ. ಕೇಂದ್ರ ಮಾಡದೆ ಬಂದಿರೋದ್ರಿಂದ ಬರೀ